ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಕಡಲೆಬೇಳೆ ಮಸಾಲೆ ವಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೆದರ್ ಫುಲ್ ಚೇಂಜು, ಬಿಸಿಲು ಇರುತ್ತೆ, ಮಳೆ ಬರುತ್ತೆ. ಸೊ ಸಂಜೆ ಆಯಿತು ಅಂದರೆ ಮಳೆ ಶುರು ಅಲ್ವಾ? ಸೊ ಅದಕ್ಕೋಸ್ಕರ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದನ್ನು ನಾನು 1-2 ಅವರ್ ಅಷ್ಟೇ ನೆನೆಯಾಗೋದು. ಜಾಸ್ತಿ ಎಲ್ಲರೂ ಹೇಳ್ತಾರಲ್ಲ 4 ಅವರ್ 5 ಅವರ್ ನೆನೆಯಬೇಕು ಅಂತ. ಆ ಥರ ಎಲ್ಲ ಏನೂ ಇಲ್ಲ. 1-2 ಅವರ್ ನೆನೆದ್ರೆ ಸಾಕು. ಸೊ 1 ಅವರ್ ನೆನೆದ್ರೂ ಸಾಕು, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಒಂದು 2 ಅವರ್ಸ್ ಆದರೂ ನೆನೆಯೋಕ್ಕೆ ಬಿಡೋಣ. ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಸೊ ಈಗ ಅದನ್ನು ನೆನೆಯೋಕ್ಕೆ ಇಡ್ತಾಯಿದ್ದೀನಿ ನಾನು. ಸೊ ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ. ನಾನು ನನ್ನ ಶೈಲಿಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಮೊದಲಿಗೆ ಸಣ್ಣದಾಗಿ ಹೆಚ್ಕೊಂಡಿರೋಂತಹ 2 ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಲವಂಗ, ಇದಿಷ್ಟು ಸ್ವಲ್ಪ ಸ್ವಲ್ಪ ಎಲ್ಲನೂ. ಹಾಗಂತ ಏನು ನೀವು ನೋಡಿರ್ಬೋದು 3-4 ಎಸ್ಲು ಹಾಕಿರ್ಬೋದು ಬೆಳ್ಳುಳ್ಳಿ, ಇಷ್ಟು ಶುಂಠಿ, ಹಾಗೆ 2 ಲವಂಗ, 2 ಚಕ್ಕೆ. ಯಾಕಂದರೆ ಮಸಾಲೆ ವಡೆ ಅಂದರೆ ಇಷ್ಟು ಮಸಾಲೆ ಇದ್ರೇ ಅದು ಮಸಾಲೆ ವಡೆ. ಸುಮ್ಮನೆ ಏನಂತಾರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಕ್ಬಿಟ್ರೆ ಆಗಲ್ಲ. ನೀವು ಈ ರೀತಿ ಒಂದು ಸತಿ ಟ್ರೈ ಮಾಡಿ, ಓಕೆನಾ? ಸೊ ಮೊದಲಿಗೆ ಈಗ 2 ಅವರ್ ನೆಂದಿತ್ತಲ್ಲ, ಆ ಒಂದು ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪನೂ ಸಹ ನೀರನ್ನ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿಬಿಟ್ರಿ ನೀವು ಪಾಯಸ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ತೊಟ್ಟು ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದ್ರ ಜೊತೆಗೇ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಹಾಗೆ ನೋಡಿ, ಆಗಲೇ ತೋರಿಸಿದ್ನಲ್ಲ, 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಚಕ್ಕೆ, ಹಾಗೆ 3 ಲವಂಗ. ಇದಿಷ್ಟು ಹಾಕಿದ್ರೇ ಮಸಾಲೆ ವಡೆ ರೆಡಿ ಆಗೋದು, ಓಕೆನಾ? ಈ ಥರ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿ. ಜೀರಿಗೆ ಹಾಕೋತಾ ಇದ್ದೀನಿ. ಬೇಕು ಅನ್ನೋರು ಓಂಕಾಳನ್ನು ಸಹ ಮಿಕ್ಸ್ ಮಾಡ್ಕೋಬೋದು. ನಾನು ಜೀರಿಗೆ ಸಾಕು ಅಂತ ಹೇಳ್ಬಿಟ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಗ್ರೈಂಡ್ ಕೊಟ್ಟೇ ಬಿಡೋಣ. ಸೊ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಯಾವುದೇ ರೀತಿಯಾದಂಥ ನೀರನ್ನ ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಈಗ ಮಿಕ್ಸಿ ಗ್ರೈಂಡ್ ಕೊಡ್ತಾ ಇದ್ದೀನಿ ನಾನು. ಸೊ ನೋಡಿ, ಅದು ಮೇಲೆ ಕೆಳಗೆ ಮಾಡಬೇಕು, ಯಾಕಂದರೆ ಸ್ಟ್ರಕ್ ಆಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಬಡಿತಾ ಇದ್ದೀನಿ ನಾನು ಮಿಕ್ಸಿಗೆ. ಸೊ ನೋಡಿ, ಈಗ ಮೇಲೆ ಕೆಳಗೆ ಮಾಡೋಣ ಇನ್ನೊಂದು ಸತಿ. ಸ್ವಲ್ಪ ಕಡಲೆಬೇಳೆನೂ ಬಾಯಿಗೆ ಸಿಗಬೇಕು, ಹಾಗಂತ ಫುಲ್ಲು ನುಣ್ಣಗೂ ಬೇಡ, ಫುಲ್ ತರ್ತರಿನೂ ಬೇಡ. ನಿಮಗೆ ಯಾವ ರೀತಿ ಕಂಟೆಸ್ಟೆಂಟ್ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ಸೊ ನೋಡಿ, ನಾನು ಮೇಲೆ ಕೆಳಗೆ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಇತ್ತು, ಅದನ್ನು ಸಹ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಏನು ಗೊತ್ತಾ, ಮಳೆ ಬರ್ತಾಯಿದ್ರೆ ಒಂದು ಕೈಯಲ್ಲಿ ಒಂದು ಕಪ್ಪು ಕಾಫಿ ಇಲ್ಲ ಟೀ ಇಟ್ಕೊಂಡು 5-6 ವಡೆ ಇಟ್ಕೊಂಡು ವೆದರ್ನ ಎಂಜಾಯ್ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಸೂಪರಾಗಿರುತ್ತೆ. ನೀವು ಎಂಜಾಯ್ ಮಾಡಿ, ಓಕೆನಾ? ಸೊ ನೋಡಿ, ಫೈನಲ್ ಆಗಿ ಆಯಿತು. ನಾನು ಅಷ್ಟು ಏನು ನುಣ್ಣಗೂ ಮಾಡಿಲ್ಲ, ಸ್ವಲ್ಪ ಕಡಲೆಬೇಳೆ ಸಿಗಬೇಕಲ್ವ, ಅದಕ್ಕೋಸ್ಕರ. ಸೊ ನೋಡಿ, ಸೊ ಇದು ಫುಲ್ ಮಿಕ್ಸ್ ಕೊಟ್ಟಾದಮೇಲೆ ಸರಿ ಆಗುತ್ತೆ. ಈಗ ನಾನು ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಕಡಲೆಬೇಳೆನ ಒಂದು ಬೌಲು ಅಥವಾ ನಿಮಗೆ ಯಾವುದ್ರಲ್ಲಿ ಇರುತ್ತೋ ಅದಕ್ಕೆ ಹಾಕೋಬೋದು. ಸೊ ಸ್ವಲ್ಪ ತೆಗಿತಾ ಇದ್ದೀನಿ. ಸೊ ಈಗ ಈ ಥರ ಎಲ್ಲ ಗ್ರೈಂಡ್ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಈರುಳ್ಳಿ. ಆ ಒಂದು ಈರುಳ್ಳಿನ ಮಿಕ್ಸ್ ಮಾಡ್ಕೋತೀನಿ. ಸೊ ಸ್ವಲ್ಪ ಜೀರಿಗೆನೂ ಮಿಕ್ಕಿತ್ತಲ್ಲ, ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಸೋಡಾ ಹಾಕೋದೇ ಇಲ್ಲ. ನಾನು ಸೋಡಾ ಯಾಕೋ ನನಗೆ ಇಷ್ಟನೇ ಇಲ್ಲ, ಅದಕ್ಕೋಸ್ಕರ ಸೋಡಾ ಮಿಕ್ಸ್ ಮಾಡಲ್ಲ ನಾನು. ಈಗ ನೋಡಿ, ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಾಗೆ ಅದರಲ್ಲಿ ಕರಿಬೇವು ಸೊಪ್ಪು ಹಾಕಿದ್ದೀನಿ ನಾನು. ಸೊ 3 ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಉಪ್ಪು ಖಾರ ಎಲ್ಲ ಸೇರೋದು. ರುಚಿಗೆ ತಕ್ಕಷ್ಟು ಮತ್ತಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸಿಂಪಲ್ ಅಲ್ವಾ ಮಾಡೋದು? ನೀವು ಸಹ ಮನೆಯಲ್ಲೇ ಮಾಡಿ ತಿನ್ನಿ. ಈ ರೀತಿ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಈ ಒಂದು ವಡೆ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ರಿಗೂ ಈ ಮಸಾಲೆ ವಡೆ ಇಷ್ಟ, ಯಾರೆಲ್ರಿಗೂ ಇಷ್ಟ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಿಮಗೋಸ್ಕರನೇ ಕಮೆಂಟ್ ಬಾಕ್ಸ್ ಇರೋದು. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ?
ಸೊ ಈ ವೆದರ್ಗೆ ಈ ಮಸಾಲೆ ವಡೆ ಜೊತೆ ಟೀ ಕಾಫಿ ಹೇಗಿರುತ್ತೆ ಸೂಪರ್ ಅಲ್ಲ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ, ಯಾಕಂದರೆ ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಹಾಕ್ತಿಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು 1/4 ಬೌಲ್ ಇರ್ಬೋದು ಅಷ್ಟೇ, 1/4 ಬೌಲು ಇಲ್ಲ, ಅದು ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗರ್ಗರಿಯಾಗಿ ಬರಲಿ ಅಂತ ಅಷ್ಟೇ. ಸೊ ನೋಡಿದ್ರಲ್ಲ ಯಾವ ರೀತಿ ಯಾವ ಹದಕ್ಕೆ ಬಂತು, ತೀರಾ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ಒಳಗಡೆ ಬೇಯಬೇಕು ಅಂತ ಹೇಳಿದ್ರೆ ನೀವು ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ, ಎಣ್ಣೆ ಕಾಯಲಿ ಅಂತ. ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಆ ಎಣ್ಣೆ ಕಾಯಬೇಕು, ಚೆನ್ನಾಗಿ ಎಣ್ಣೆ ಕಾದ್ರೇ ವಡೆ ಬೋಂಡ ಎಲ್ಲ ಚೆನ್ನಾಗಿ ಬರೋದು, ಇಲ್ಲ ಅಂತ ಹೇಳಿದ್ರೆ ಅದು ಅಷ್ಟು ಕ್ರಿಸ್ಪಿನೆಸ್ ಆಗಿ ಬರಲ್ಲ, ನೀವು ಹಾಕೊಂಡಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಕಾಯಲಿ. ಒಂದು ಕಡೆ ಮೊಸಪ್ಪು ಸಾರು ಮಾಡಿದ್ನಲ್ಲ, ಅದಕ್ಕೋಸ್ಕರ ಈ ಒಂದು ವಡೆ ಮಾಡಿದ್ದು. ಒಂದು ಕಡೆ ಮೊಸಪ್ಪು ಸಾರು ಸಹ ಬೇಯ್ತಾ ಇದೆ. ಸೊ ಅದು ಇನ್ನೂ ಸಾರು ಬರಬೇಕು, ಇನ್ನೂ ಒಗ್ಗರಣೆ ಕೊಡಬೇಕಿತ್ತು ಆ ಸಾರಿಗೆ, ಬೇಯಲಿ ಅಂತ ಹೇಳ್ಬಿಟ್ಟು ಇಷ್ಟರಲ್ಲಿ ಈ ಒಂದು ವಡೆ ಪ್ಲ್ಯಾನ್ ಬಂತಲ್ವ, ವಡೆ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ಈಗ ಯಾವ ರೀತಿ ನಾನು ಬಿಟ್ಟು ನೋಡ್ತಾ ಇದ್ದೆ, ನೋಡಿ ಎಣ್ಣೆಗೆ ಒಂಚೂರು ಬಿಟ್ಟೆ, ನೋಡಿ ಎಣ್ಣೆ ಕಾದಿದೆ ಅಂತ ಅರ್ಥ. ಆ ಥರ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ಚಿಕ್ಕದಾಗಿ ಮಾಡ್ಕೊಳ್ಳೋಣ, ಜಾಸ್ತಿ ದೊಡ್ಡದು ಮಾಡಿಕೊಂಡು ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ತೆಳ್ಳಗೆ ಇದನ್ನು ಈಗ ಎಣ್ಣೆಯಲ್ಲಿ ಬಿಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಮೇಲೆ ಬಂತಲ್ವ, ಸೊ ಅದನ್ನೇ ಹೇಳೋದು ಎಣ್ಣೆ ಕಾದಿದೆ ಅಂತ. ನೀವು ಸಹ ನೋಡಿಕೊಂಡು ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಕಡ್ಡಿ ಎಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ಅದಕ್ಕೆ ಅದನ್ನು ತೆಗಿತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಇಷ್ಟೇ ತೆಳ್ಳಿಗೆ ಇಷ್ಟೇ ಚಿಕ್ಕದಾಗಿ ಮಾಡ್ಕೊಳ್ಳಿ, ತಿನ್ನೋಕ್ಕೂ ಸಹ ಟೇಸ್ಟಿಯಾಗಿರುತ್ತೆ. 2 ತಿನ್ನೋರು ಜಾಸ್ತಿ ಒಂದು 5-6 ತಿಂತಾರೆ, ಆ ರೀತಿ ಟೇಸ್ಟಾಗಿ ಇರುತ್ತೆ ಈ ಒಂದು ಮಸಾಲೆ ವಡೆ. ಮಸಾಲೆ ವಡೆ ಅಂದರೆ ಇಷ್ಟೆಲ್ಲ ಐಟಮ್ ಹಾಕಿದ್ರೇ ಅದು ಮಸಾಲೆ ವಡೆ ಆಗೋದು, ಓಕೆನಾ. ಎಲ್ಲರೂ ಇದೇ ರೀತಿ ಟ್ರೈ ಮಾಡಿ, ಓಕೆ. ಸೊ ಇಲ್ಲಿ ನಾನು ನಿಮಗೆ ಸದ್ಯಕ್ಕೆ ಇಲ್ಲಿ ಒಂದು 5 ವಡೆ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅನ್ನೋದನ್ನು. ಅಷ್ಟೇ ಸಿಂಪಲಾಗಿ ನಾವು ಮನೇಲೇ ಮಾಡ್ಕೋಬೋದು ವಡೆನ. ಸೊ ಆಚೆ ಈಗ 10 ರೂಪಾಯಿಗೆ 2, 10 ರೂಪಾಯಿಗೆ 3 ಗೊತ್ತಿಲ್ಲ ವಡೆ. ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋಣ, ಹೆಲ್ತಿಯಾಗಿ ಇರ್ತೀವಿ ಅಲ್ವಾ. ಸೊ ನೋಡಿದ್ರಲ್ಲ ಯಾವ ರೀತಿ ಆಗ್ತಾಯಿದೆ ಅಂತ. ಬಿಸಿ ವಡೆ, ಬಿಸಿ ಕಾಫಿ, ಹಾಗೆ ತಂಪಾಗಿರೋವಂಥ ಮಳೆ, ಹೇಗಿದೆ ಕಾಂಬಿನೇಷನ್, ಸೂಪರ್ ಅಲ್ಲ. ಸೊ ಒಂದು ಕಡೆ ಮೊಸಪ್ಪು, ಇನ್ನೊಂದು ಕಡೆ ವಡೆ, ಈ ಕಾಂಬಿನೇಷನು ಚೆನ್ನಾಗಿದೆ. ಮೊಸಪ್ಪಿಗೆ ಆ್ಯಕ್ಚುಲಿ ಕಬಾಬು ಚೆನ್ನಾಗಿರುತ್ತೆ, ಈ ಥರ ವಡೆ ಬೋಂಡಗಳೂ ಸಹ ಚೆನ್ನಾಗಿರುತ್ತೆ. ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ, ಕಾಂಬಿನೇಷನನ್ನು ಸಹ ನೀವು ಟೇಸ್ಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅನ್ನೋದನ್ನು. ಕಮೆಂಟ್ ಬಾಕ್ಸ್ ನಿಮ್ಮದೇ ಅಲ್ವಾ, ದಯವಿಟ್ಟು ಪ್ರತಿಯೊಬ್ಬರೂ ಸಹ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಕಷ್ಟಪಟ್ಟು ಮಾತ್ರ ಯಾರೂ ವಿಡಿಯೋ ನೋಡಬೇಡಿ, ನಿಮಗೆ ಯಾವಾಗ ಫ್ರೀ ಆಗಿರುತ್ತೋ ಆವಾಗಲೇ ಸಹ ನೀವು ಏನಂತಾರೆ ವಿಡಿಯೋನ ನೋಡಿ. ಇದು ಏನಂತ ಹೇಳಿದ್ರೆ ಈ ಕ್ಲಿಪ್ಪಿಂಗ್ ತೆಗಿಬೇಕಾದ್ರೆ ಕರೆಂಟ್ ಸಡನ್ನಾಗಿ ಹೊರಟೋಯ್ತು, ಇಷ್ಟೆಲ್ಲ ಮಾಡಿ ವೇಸ್ಟ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಟಾರ್ಚ್ ಹಾಕ್ಕೊಂಡು ನಾನು ಸುಡ್ತಾ ಇದ್ದೆ, ಸಡನ್ನಾಗಿ ಕರೆಂಟ್ ಬಂದುಬಿಡ್ತು. ಇಷ್ಟೇ ಹಿಡ್ದ, ಕಷ್ಟಪಟ್ಟರೆ ದೇವರು ಸಹ ಕೈ ಬಿಡಲ್ವಂತೆ. ಅಮ್ಮ ಮಗಳೇ ನೀನು ಕರೆಂಟ್ ಬೇಕಲ್ವಾ ಅಂತೇಳ್ಬಿಟ್ಟು 5 ಸೆಕೆಂಡಿಗೆ ಕರೆಂಟ್ ಬಂದ್ಬಿಡ್ತು. ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿ ವೇಸ್ಟ್ ಆಗೋದ್ರೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ದಿನ ಯಾರಪ್ಪ ಮತ್ತೆ ಮಾಡ್ತಾರೆ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಸಹ ಕರೆಂಟ್ ಬಂತು. ಈಗ ನಾನು ಇದು ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೆ ಅಂತಹ ಒಂದು 5 ವಡೆನ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂತು ಅನ್ನೋದನ್ನ. ಸೊ ನೋಡಿ ಇಷ್ಟು ಬೆಂದಿದ್ರೆ ಸಾಕು, ವಡೆ ಆಗಿದೆ ಅಂತ ಅರ್ಥ. ಸೊ ಎಣ್ಣೆ ಸ್ವಲ್ಪ ಇಂಗ್ಲಿ ಅಂತ ಈ ಥರ ಇಟ್ಕೊಳ್ಳೋದು. ಸೊ ಈಗ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ನೋಣ, ಓಕೆನಾ. ನೀವು ನನ್ನ ಜೊತೆ ತಿನ್ನಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿರುವಂತಹ ಕುಕ್ಕಿಂಗ್ ವಿಡಿಯೋ ಆಗಿರಲಿ ಅಥವಾ ಡೈಲಿ ವ್ಲಾಗ್ ಇರಲಿ, ಏನೇ ಇದ್ರೂ ಸಹ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಸಹ ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಸೊ ನೋಡಿ ನಮ್ಮನೆ ಮಸಾಲ ವಡೆ ಯಾವ ರೀತಿ ರೆಡಿಯಾಗಿದೆ, ಸೂಪರಾಗಿದೆ ಅಲ್ವಾ. ಸೊ ನೀವು ಸಹ ಯಾವ ರೀತಿ ಬಂತು ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ಓಕೆನಾ. ಸೊ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಇದು ಸದ್ಯಕ್ಕೆ ನಿಮಗೋಸ್ಕರ ಮಾಡಿರುವಂತಹ ವಡೆ. ಮತ್ತೆ ಇಲ್ಲಿ ಕರೆಂಟ್ ಹೊರಟೋಗುತ್ತೋ ಅಂತ ಸದ್ಯಕ್ಕೆ ಬೇಗ ಮಾಡಿದೆ. ಆಮೇಲೆ ಕರೆಂಟ್ ಬಂದಮೇಲೆ ನೋಡಿ ಮತ್ತೆ ಇನ್ನಿಷ್ಟು ಹಾಕ್ದೆ.
ಸೊ ಏನು ಗೊತ್ತಾ, ಕರೆಂಟ್ ಬರುತ್ತೋ ಇಲ್ವೋ ಅಂತ ಅಷ್ಟು ಮಾಡಿ ಎತ್ಬಿಟ್ಟಿದ್ದೆ ನಾನು. ಸೊ ಈಗ ಈ ಒಂದು ಕ್ರಿಸ್ಪಿಯಾಗಿ ರೆಡಿಯಾಗಿರುವಂತಹ ಮಸಾಲ ವಡೆ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬೆಂದಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೊಸಪ್ ಜೊತೆ ನಾನು ಊಟ ಮಾಡ್ತಾ ಇದ್ದೀನಿ, ನೀವು ಊಟ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.